ಅಕ್ಷಾಂಶಿಕ ವಿಸ್ತೀರ್ಣ ಹೆಚ್ಚಾಗಿದೆ. ಸೊ ಹಾಗಾಗಿ ದಕ್ಷಿಣೋತ್ತರವಾಗಿ ರಾಜ್ಯದ ಭೌಗೋಳಿಕ ವ್ಯಾಪ್ತಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನೀವು ಭೂಪಟದಲ್ಲಿ ಗಮನಿಸಬಹುದು. ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಉತ್ತರದಲ್ಲಿ ಬೀದರಿಂದ ದಕ್ಷಿಣದಲ್ಲಿ ಚಾಮರಾಜನಗರದವರೆಗೆ ದಕ್ಷಿಣೋತ್ತರವಾದಂತಹ ವಿಸ್ತೀರ್ಣ ಹೆಚ್ಚಾಗಿದೆ. ಅದೇ ಪೂರ್ವ ಮತ್ತು ಪಶ್ಚಿಮವಾಗಿರುವಂತಹ ವಿಸ್ತೀರ್ಣ ಗರಿಷ್ಠವಾಗಿರೋದನ್ನು ಕೂಡ ನಾವು ಗಮನಿಸೋದಾದರೆ ದಕ್ಷಿಣ ಕನ್ನಡದಿಂದ ಕೋಲಾರದವರೆಗೆ ಆ ವಿಸ್ತೀರ್ಣಕ್ಕಿಂತ ದಕ್ಷಿಣೋತ್ತರವಾದಂತಹ ವಿಸ್ತೀರ್ಣ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಈ ಒಂದು ಭೂಪಟದಲ್ಲಿ. ಸೊ ಕರ್ನಾಟಕದಲ್ಲಿ ಆಡಳಿತಾತ್ಮಕವಾಗಿ ಎಷ್ಟೆಲ್ಲ ಜಿಲ್ಲೆಗಳಿದೆ, ಆ ಎಲ್ಲ ಜಿಲ್ಲೆಗಳು ಮತ್ತು ಅವುಗಳ ಗಡಿ ಪ್ರದೇಶ, ಒಟ್ಟಾರೆ ಕರ್ನಾಟಕದ ಒಂದು ಭೌಗೋಳಿಕ ನಕ್ಷೆಯನ್ನು ನಾವು ನೋಡ್ಬೋದಾಗಿದೆ. ನಾವು ಗಮನಿಸಬಹುದು. ಸೊ ಅದನ್ನು ಈ ಭೂಪಟದಲ್ಲೂ ಕೂಡ ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಸೊ ಇಲ್ಲಿ 1, 2, 3, 4, 5, 6 ಹೀಗೆ 10ರವರೆಗೂ ಕೂಡ ಮೆನ್ಷನನ್ನು ಮಾಡಲಾಗಿದೆ. ಸೊ ಅದು ಯಾವ್ಯಾವುದು ಪ್ರತಿ ಒಂದನೇ ಅಂದರೆ ಯಾವ ಭಾಗ ಬರ್ತದೆ, ಯಾವೆಲ್ಲ ಪ್ರದೇಶಗಳಲ್ಲಿ ಬರ್ತದೆ, ಎರಡನೇದಲ್ಲಿ ಯಾವ್ದು ಬರುತ್ತೆ, ಇದೆಲ್ಲವನ್ನು ಕೂಡ ನಾವು ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತೇವೆ. ಸೊ ಹಾಗಾಗಿ ನೀವು ಭೂಪಟದಲ್ಲಿ ಗಮನಿಸಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಮನನ ಆಗ್ತದೆ. ಸೊ ಯಾವ ಭಾಗದಲ್ಲಿ ಯಾವ ಕೃಷಿ ಪ್ರದೇಶವನ್ನು ವಿಂಗಡಣೆ ಮಾಡಲಾಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಇಂಡಿಕೇಶನ್ ಮುಖಾಂತರ. ಎರಡನೇದಾಗಿ ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಪ್ರಧಾನವಾಗಿ ಹಂಚಿಕೆಯಾಗಿದೆ. ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ಭಾಗ. ಸೊ ಇಲ್ಲಿ ಹೆಚ್ಚು ನೀರು ಇಂಗೋದ್ರಿಂದಾಗಿ ಅದು ಯಾಕೆ ನಿರ್ಮಾಣ ಆಗುತ್ತೆ ಏನಂದ್ರೆ ನಾನು ಹೇಳ್ತೇನೆ. ಸೊ ಪ್ರಧಾನವಾಗಿ ಪಶ್ಚಿಮ ಘಟ್ಟಗಳ ಭಾಗಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದನ್ನು ನೋಡಬಹುದು. ಇದು ಜಂಬಿಟ್ಟಿಗೆ ಮಣ್ಣು ಈ ಭಾಗಗಳಲ್ಲಿ ಪ್ರಧಾನವಾಗಿ ಕಂಡುಬರುತ್ತೆ. ಮೂರನೇದಾಗಿ ಕಪ್ಪು ಮಣ್ಣು. ಕಪ್ಪು ಮಣ್ಣು ಎಲ್ಲೆಲ್ಲಿ ಕಂಡುಬರುತ್ತೆ? ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಉತ್ತರ